ನಾನು ಎಷ್ಟು ಕಷ್ಟಪಟ್ಟು ಇಷ್ಟು ವರ್ಷದಿಂದ ನಾಟಕ ಆಡ್ಕೊಂಡು ಬಂದಿದ್ದೆ ಗೊತ್ತಾ? ನಾನು ಕಟ್ಟಿದ ನಂಬಿಕೆ ಅನ್ನೋ ಕೋಟೆ ಮುರಿದು ಬಿಟ್ಟೋಯ್ತು, ಎಲ್ಲ ಹಾಳಾಗೋಯ್ತು. ಆ ವೀರು ಮುಂದೆ ನನಗೆ ಎಷ್ಟು ಅವಮಾನ ಆಯ್ತು. ಒಂದು ಒಂದು ಸಣ್ಣ ವಿಷಯದಲ್ಲಿ ನಾನು ಎಡವಿತ್ತಲ್ಲ ಮಾಡಿ. ಬರೀ ಎಡವಿತಲ್ಲ, ಎಡ್ವಿ ಪಾತಾಳಕ್ ಬಿದ್ದಿದೀವಿ. ಏನ್ ಮಾಡ್ಲಿ ಈಗ? ನನ್ ಏನ್ ಮಾಡ್ಲಿ? ಮತ್ತೆ ಮತ್ತೆ ವೀರು ನಂಬಿಕೆನ ನಾನು ಹೇಗ್ ಗಳಿಸ್ಲಿ? ಎಷ್ಟು ವರ್ಷದ ತಪಸ್ಸು ಗೊತ್ತಾ ಇದು? ನಾನು ಮತ್ತೆ ಇದೇ ಮನೇಲಿ ಅವ್ರ ಮುಂದೆ ಹೇಗ್ ತಲೆ ಇಟ್ಕೊಂಡು ಓಡಾಡಿ ಮಾಡಿ ನನ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮುಳುಗೋದೆ, ನಾನು ಪೂರ್ತಿಯಾಗಿ ಮುಳುಗೋದೆ. ಏನ್ ಮಾಡ್ಲಿ ಮಾಡಿ? ಏನ್ ಮಾಡೋದೀಗ? ಮಾಮ್, ಆಗಿದ್ದೆಲ್ಲ ಆಗೋಯ್ತು. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ಏನ್ ಮಾಡ್ಲಿ ಅಂತ ತೋರಿಸ್ತಾ ಇಲ್ಲ ಮಾಡಿ. ನಾನು ಇಷ್ಟು ವರ್ಷ ಮಾಡ್ತಿದ್ ಪ್ಲಾನು ವೀರು ನನ್ನ ಮೇಲೆ ಇಟ್ಕೊಂಡಿರೋ ನಂಬಿಕೆ ಮೇಲೆ. ಆದ್ರೆ ಈಗ ಅವ್ನ ನಂಬಿಕೆನೆ ಕಳ್ಕೊಂಡ್ಬಿಟ್ಟಿದೀನಿ. ಈಗ ಏನ್ ಮಾಡಕ್ಕಾಗತ್ತೆ? ಏನ್ ವಿಜಯಾಂಬಿಕಾ, ಕೈ ಕಾಲೆಲ್ಲ ನಡುಗ್ತಾ ಇದ್ಯಾ? ಇಷ್ಟು ವರ್ಷ ಒಳ್ಳೆವಳು ಅಂತ ಮುಖವಾಡ ಹಾಕೊಂಡು ಅಪ್ಪ ನಿನ್ ಮೇಲೆ ಇಟ್ಟಿದ್ ನಂಬಿಕೆನೆ ಅಸ್ತ್ರ ಮಾಡ್ಕೊಂಡು ಅವ್ರ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದೆ. ಈಗ ಅದೇ ಚೂರಿ ನೇರವಾಗಿ ನಿನ್ ಕುತ್ತಿಗೆಗೆ ಬಂದಿದೆ. ಅನ್ಯಾಯ ಮಾಡಿ ಬದುಕ್ಬೇಕು ಅಂತ ಅನ್ಕೊಂಡಿರೋ ನಿನ್ನಂಥವ್ರಿಗೆ ಬುದ್ಧಿ ಕಲಿಸಿ ಶಿಕ್ಷೆ ಹೇಳೋ ನನ್ನಂಥವ್ರು ಇದ್ದೇ ಇರ್ತಾರೆ. ಏ ಶ್ರಾವಣಿ, ಯಾರ ಮುಂದೆನೂ ನಿನ್ ಕೂಗಾಟ? ನನ್ನ ಮುಂದೆನೆ ನನ್ನ ಮಗನ ಮೇಲೆ ಕೈ ಮಾಡ್ತೀಯ ನೀನು? ನಿನ್ನು ಮೊದಲಾಗಿದ್ರೆ ವಿಜಯಾಂಬಿಕಾ ಅವರು ಜೊತೆಲಿದ್ರು, ಟಚ್ಚಲ್ಲಿಲ್ಲ ಮೇಡಮ್. ಪರವಾಗಿಲ್ವೇ? ವಿಜಯಾಂಬಿಕಾ ನಿಮ್ಮ ಟಚಲ್ಲಿದ್ರೆ ಅವರೇ ಅಲ್ವೇ ನಮಗೆಲ್ಲ ದುಡ್ಡು ಕೊಟ್ಟು ಸಾಕ್ತಾ ಇರೋ ದೇವ್ರು. ಹಾಗೆ ಅವರು ಐಡಿಯಾ ಕೊಡ್ತಾರೆ, ನಾವು ಕೆಲಸ ಮಾಡ್ತೀವಿ ಅಷ್ಟೇ. ವಾ ಕಾಂತಮ್ಮ ಅವರೇ, ಸೂಪರ್. ಹಾಗಾದ್ರೆ ಒಳ್ಳೇದಾಯ್ತಲ್ಲ. ಇನ್ಮೇಲೆ ಅವ್ರೇನಾದ್ರೂ ಐಡಿಯಾ ಕೊಟ್ರೆ ತಕ್ಷಣ ನನಗೂ ಹೇಳಿ. ಆಯ್ತಾಯ್ತು. ಆದ್ರೆ ಅದಕ್ಕೂ ಮುಂಚೆ ನಾವು ಏನಾದ್ರೂ ಮಾತಾಡ್ಕೋಬೇಕಾದ್ರೆ ಒಂದು ಸೀಕ್ರೆಟ್ ಕೋಡ್ ಅಂತ ಇರುತ್ತಲ್ಲ, ಆ ಥರ ಮಾಡ್ಕೋಬೇಕು. ಅಂದ್ರೆ ನಾವು ಮಾತಾಡೋದನ್ನ ಈ ಗೋಡೆಗಳಲ್ಲೆಲ್ಲ ಕಿವಿ ಇರ್ತವೆ, ಕೇಳಿಸ್ಕೊಬಿಡ್ತೀವಿ. ಅದಕ್ಕೆ ಏನಂತ ಕೋಡ್ ಇಟ್ಕೊಳ್ಳೋದು ನೋಡಿ. ನಾವಿಬ್ರು ಇವಾಗ ಅಣ್ಣ ತಮ್ಮ ಇದ್ದಂಗಿಲ್ವೇ? ಅದಕ್ಕೆ ನಾನು ನಿನ್ನ ಬ್ರೋ ಅಂತ ಕರಿತೀನಿ, ನೀನ್ ನನ್ನ ಏನಂತ ಕರಿಬೇಕು? ಬ್ರೋ. ಏನಾದ್ರೂ ಸೀಕ್ರೆಟ್ ಮಾತಾಡ್ಬೇಕಾದ್ರೆ ಇದೇ ನಮ್ಮ ಕೋಡ್ ವರ್ಡ್. ಏನ್ ಹೇಳಿ? ಬ್ರೋ, ಕಾಂತು ಬ್ರೋ, ಇಂದ್ರು ಬ್ರೋ. ಬ್ರೋ 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 ಬಹಳ ಚೆನ್ನಾಗಿದೆ. ನೀವ್ ಬ್ರೋ ಬ್ರೋ ಅಂತಿದ್ರೆ ನನಗೆ ಬೌ ಬೌ ಅಂತ ಕೇಳ್ತಾ ಇದೆ. ಜೈ ಬಳಂಗ ವತ್ಸ ಮಹಾಗುರುವೆ. ಎಲ್ಲ ಸೂಪರ್ ಆಗಿ ನಡೀತಾ ಇದೆ. ನಾವ್ ಅನ್ಕೊಂಡಂಗೆ ಎಲ್ಲ ನಡೆದು ಬಿಟ್ರೆ ನಮ್ಮ ಲೆವೆಲ್ ಬೇರೆನೆ. ನೆನೆದವರ ಮನದಲ್ಲಿ ಕುಬೇರನ ಕಾಸಿನ್ ಸಿಸ್ಟರ್ ಯಾರ್ದೋ ಫೋನು? ವಿಜಯಾಂಬಿಕಾ. ಅಲ್ಲ ಹೇಳಿ ಮೇಡಮ್ ಅವರೇ. ಕಾಂತಮ್ಮ, ಏನ್ ಮಾಡ್ತಿದ್ಯಾ ನೀನು? ಅಯ್ಯೋ, ಅದ್ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀರಾ ಮೇಡಮ್ ಅವರೇ? ನೋಡಿ, ಮನುಷ್ಯನ ದೇಹಕ್ಕೆ ಸಿಟ್ಟು ಮತ್ತೆ ಸ್ವೀಟು ಎರಡು ಹಾನಿಕಾರಕ. ನೋಡು, ನೀನ್ ಇಂಥ ಮಾತುಗಳಿಂದ ನನ್ನನ್ನು ಮೆಚ್ಚಕ್ಕಾಗಲ್ಲ.
ನೋಡು, ನನಗೆ ಬೇಕಾಗಿರೋದೇ ನಡಿಬೇಕು. ನಾನ್ ಅನ್ಕೊಂಡ್ ಹಾಗೆ ಎಲ್ಲ ನಡೆದ್ರೆ ನಿನಗೆ ಅನ್ಕೊಂಡಷ್ಟು ದುಡ್ಡು ಬರುತ್ತೆ. ಹೇಳಿ ಮೇಡಮರೆ, ನೀವೇನ್ ಅನ್ಕೊಂಡಿದ್ದೀರಾ ಅದನ್ನ ಹೇಳಿ. ನೀವು ಕಂಡ ಕನಸನ್ನ ನನಸು ಮಾಡೋದೇ ನನ್ನ ಕರ್ತವ್ಯ. ಆ ಶ್ರಾವಣಿ ಸುಬ್ಬು ಇಬ್ರು ಪ್ರತಿ ಹೆಜ್ಜೆಯಲ್ಲೂ ಸೋಲ್ ಕಾಣ್ಬೇಕು. ಅವ್ರ ಜೀವನ ನರಕ ಆಗ್ಬೇಕು. ನಾವು ಅದೇ ಕೆಲಸದಲ್ಲಿದ್ದೀವಿ ಮೇಡಮರೆ. ಅಂದಹಾಗೆ ನೀವು ಹೇಳ್ದಾಗೆ ಕಾರ್ತಿಕೇಯ ಯಾರನ್ನ ಪ್ರೀತಿಸ್ತಾನೋ ಅವರಿಗೆ ಬಿಸಿ ಮುಟ್ಸಿದ್ರೆ ಇವನ ಕರಳು ಚುರ್ರನ್ನುತ್ತೆ. ಈ ಕೆಲಸದಲ್ಲಿ ನಾವೀಗಾಗಲೇ ತೊಡಕೊಂಡಿದೀವಿ. ಈಗ ನಮ್ಮ ಟೀಮಿಗೆ ಹೊಸ ಪ್ಲೇಯರ್ ಒಬ್ರು ಬಂದು ಸೇರ್ಕೊಂಡಿದ್ದಾರೆ. ಅಂತ ಹೇಳಿದ್ರು. ನಾವು ಯಾರ ಮನೆನ ಒಡಿಬೇಕು ಅಂತಿದ್ವೋ ಆ ಮನೆ ಒಡತಿನೇ ನಮ್ಮ ಕಡೆ ಇರಬೇಕಾದ್ರೆ ನೀವು ಯೋಚನೆನೇ ಮಾಡಬೇಡಿ. ಇಂದ್ರಮ್ಮನವರು ನಮ್ಮ ಕಡೆ ಇದ್ದಾರೆ. ವೆರಿ ಗುಡ್. ಏನಾದ್ರೂ ಮಾಡೋ, ಆದ್ರೆ ಆ ಶ್ರಾವಣಿ ಸುಬ್ಬು ಒಂದೊಂದು ನಿಮಿಷನೂ ನರಳ್ಬೇಕು. ಆ ವಿಷಯ ನನ್ ಕಿವಿಗೆ ಬೀಳ್ತಾ ಇರ್ಬೇಕು. ಇನ್ನು ಮುಂದೆ ನಾವ್ ಹೇಳೋದೆಲ್ಲ ಅಂತ ವಿಷಯಗಳೇ. ನೀವು ಇದರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಒಂದು ವಿಷಯ ಅಂದ್ರೆ ನಿಮ್ ಕಡೆಯಿಂದ ಆಗಾಗ ನನಗೆ ಟೆಂಟಿನ್ ಅಂತ ಮೆಸೇಜ್ ಬರ್ತಾ ಇರ್ಬೇಕು. ಅರ್ಥವಾಯ್ತು ಅನ್ಕೊಳ್ತೀನಿ. ಉಳಿದದ್ದು ನಾವು ನೋಡ್ಕೋತೀವಿ. ಇಡ್ಲ ಮೇಡಮ್ರೆ.